ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬಾಪೂಜಿ ಟ್ಯಾಲೆಂಟ್ ಎಕ್ಸಾಮ್. ಈ ಪರೀಕ್ಷೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿ. ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆರ್ಥಿಕ ಬೆಂಬಲ ನೀಡುವ ಉದ್ದೇಶದಿಂದ ಹುಕ್ಕೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಬೃಹತ್ ವಿದ್ಯಾರ್ಥಿ ವೇತನ ಪರೀಕ್ಷೆ ಆಯೋಜಿಸಿದೆ ಎಂದು ಪ್ರಾಚಾರ್ಯ ಹೊಳೆಬಸಯ್ಯ ಸಂಕಣ್ಣವರ್ ಹಾಗೂ ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಿಗೆ ತಿಳಿಸಿದರು. ಈ ಪರೀಕ್ಷೆ ಮೂಲಕ ಆಯ್ಕೆಯಾದ ಟಾಪ್ 40 ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಹಾಸ್ಟೆಲ್ ಫ್ರೀ. ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಣಕಾಸಿನ ತೊಂದರೆಯಿಂದ ವಿಜ್ಞಾನ ವಿಭಾಗ ಆಯ್ಕೆ ಮಾಡಲು ವಂಚಿತರಾಗಬಾರದು ಎಂಬುದು ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಗುರಿ ಹಾಗೂ ಪರೀಕ್ಷೆಯ ಉದ್ದೇಶವಾಗಿದೆ. ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಅಚ್ಚುಕಟ್ಟಾದ ಸುಸಜ್ಜಿತ ಕಟ್ಟಡದಲ್ಲಿ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಕೈಗೊಂಡಿದ್ದು 95ರಷ್ಟು ಅಂಕ ಪಡೆದ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ಹಾಗೂ ಉಚಿತ ಶಿಕ್ಷಣ, ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಕೈಗೊಂಡು ಅಂತವರನ್ನು ಗುರುತಿಸಿ ಸ್ಕಾಲರ್ಶಿಪ್ ನೀಡುತ್ತಿದೆ. 2025-26ನೇ ಸಾಲಿನಲ್ಲಿ ಪ್ರತಿಭಾವಂತ ಮಕ್ಕಳ ಸ್ಪರ್ಧೆ ಪರೀಕ್ಷೆ ನಡೆಸಿ 27,50,000 ರೂಪಾಯಿ ಸ್ಕಾಲರ್ಶಿಪ್ ವಿತರಿಸಿದ್ದು, ಪ್ರಸಕ್ತ ಸಾಲಿನಲ್ಲಿ ಅಂದರೆ 2026-27ನೇ ಸಾಲಿನಲ್ಲಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ 80 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನೀಡುವುದಾಗಿ ಹೇಳಿದೆ. ಆಡಳಿತ ಮಂಡಳಿಯಿಂದ 80 ಲಕ್ಷ ಸ್ಕಾಲರ್ಶಿಪ್, ಉಚಿತ ಹಾಸ್ಟೆಲ್. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಹೆಸರು ಸುದರ್ಶಿನಿ ನಂದೇನವರ್. ಈ ಬಾಪೂಜಿ ಸ್ಕೂಲ್ದ ಈಗ ಟ್ಯಾಲೆಂಟ್ ಎಕ್ಸಾಮ್ದ ತಗೊಳ್ಳೋದು ನಂಗೆ ಖುಷಿ ಅನ್ಸೋದು. ಯಾವ ತಮ್ಮದು? ಕಲ್ಲೋಳಿ. ಯಾವ ಕಲ್ಲೋಳಿ? ಗೋಕಾಕ್ ಕಲ್ಲೋಳಿ. ಗೋಕಾಕ್ ಕಲ್ಲೋಳಿಂದ ಬಂದಿದೆ. ಇಲ್ಲಿ ಫ್ರೀ ಇದ್ರದ್ದು ಪರೀಕ್ಷೆ ಇದ್ರೊಳಗೆ ಏನಂತ ನೀವು ಕೂತಿದೆ. ಹೆಂಗೆ ಅನ್ಸೈತಿ ನಿನಗೆ? ಸಂತೋಷ ಅನ್ಸೋದು. ಸಂತೋಷ ಅನಿಸ್ತೈತಿ. ನಿನ್ನ ಹೆಸರೇನು? ಆಶಾ ಬೆಳವಿ. ನಿನ್ನ ಹೆಸರು? ಆಶಾ ಮರಡಿ. ಇಲ್ಲಿ ಫ್ರೀ ಹಾಸ್ಟೆಲ, ಫ್ರೀ ಇದ್ರ ಸಲುವಾಗಿ ಏನೈತೆ ಅಲ್ಲಿ ಪರೀಕ್ಷೆ ನಡೆಸ್ತದಾರ. ನಿನಗೆ ಹೆಂಗೆ ಅನಿಸ್ತದೆ? ಹೌದಾ? ನನ್ನ ಹೆಸರು ಪ್ರೇಮ್ ದುರ್ಮನಿ. ಹೌದಾ? GHS ಗುಡಿಸಿಂದ ನಾ ಎಕ್ಸಾಮ್ ಬರೆಯಕ್ಕೆ ಬಂದೀನಿ. ಎಲ್ಲ ಸ್ಕೂಲ್ ಚಲೋ ಐತಿ, ಹಾಸ್ಟೆಲ್ ಚಲೋ ಐತಿ, ಅಲ್ಲಿ ಭಾರಿ ಎಲ್ಲ ಫೆಸಿಲಿಟೀಸ್ ಐತಿ. ಅದಕ್ಕೆ ಬರೆಯಕ್ಕೆ ಪೇಪರ್ ಬಂದಿ. ಪ್ರತಿ ವರ್ಷ ನಾವು ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಬಾಪೂಜಿ ಟ್ಯಾಲೆಂಟ್ ಎಕ್ಸಾಮನ್ನು ನಡೆಸ್ತಾ ಇದ್ದೇವೆ. ಹೋದ ವರ್ಷ ನಾವು 27 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ. ಇದು ಮಹತ್ವವಾದ ಹೆಜ್ಜೆ. ಯಾಕಪ್ಪ ಅಂತಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಏಕೈಕ ಉದ್ದೇಶವನ್ನು ಇಟ್ಟುಕೊಂಡು ಈ ವರ್ಷವೂ ನಾವು ಬಾಪೂಜಿ ಟ್ಯಾಲೆಂಟ್ 80 ಲಕ್ಷ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ. 95% ಅಂಕಗಳನ್ನು ಗಳಿಸಿದಂತಹ 30 ಸೈನ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ, 20 ಆರ್ಟ್ಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ 20 ಕಾಮರ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಅದೇ ತೆರನಾಗಿ 95 ಮೇಲ್ಪಟ್ಟ ಅಂಕಗಳನ್ನು ಗಳಿಸಿದವರಿಗೆ ಹಾಸ್ಟೆಲ್ ಫೀ ಮತ್ತು ಕಾಲೇಜ್ ಫೀ 50% ರಿಯಾಯಿತಿಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ 20 ಸೈನ್ಸು, 20 ಕಾಮರ್ಸು, 20 ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಅದೇ ತೆರನಾಗಿ 85ರಿಂದ 89% ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಓನ್ಲಿ ಕಾಲೇಜ್ ಫೀಯನ್ನು ಫ್ರೀ ಕೊಡ್ತಾ ಇದ್ದೇವೆ. ಅದೇ ತೆರನಾಗಿ ನಾವು ಈ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣದಲ್ಲಿ ಮುಂದೆ ಬರಲಿ ಅನ್ನುವಂಥ ಏಕೈಕ ಉದ್ದೇಶದಿಂದ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಈ ಒಂದು ವಿಶೇಷವಾದ ಪರೀಕ್ಷೆಯನ್ನು ನಡೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಏಳಿಗೆಯಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಇದು ಒಂದು ನಮ್ಮ ಹೆಮ್ಮೆಯ ವಿಷಯ. ನಮ್ಮ ಬಾಪೂಜಿ ಕಾಲೇಜು ಇದು ನಮ್ಮ ಹೆಮ್ಮೆಯ ಕಾಲೇಜು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಈಗ ಗ್ರಾಮೀಣ ಭಾಗದ ಬಡ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರತಿ ವರ್ಷವೂ
ನೀವು ಪರೀಕ್ಷೆಯನ್ನು ನಡೆಸ್ತಾ ಇದ್ರಿ. ಹೌದು. ಎಷ್ಟು ಹುಡುಗರು ಈಗ ಬೇರೆ ಶಾಲೆಯಿಂದ ಭಾಗವಹಿಸಿದ? ಸರ್, ಹೋದ ವರ್ಷ ಸನ್ 2025-26ನೇ ಸಾಲಿನಲ್ಲಿ 75 ಲಕ್ಷ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡಿದ್ರಿ. ಆ ಒಂದು ಉಪಯೋಗದಲ್ಲಿ ಸುಮಾರು 42 ವಿದ್ಯಾರ್ಥಿಗಳು ಸುಮಾರು 28 ಲಕ್ಷ ರೂಪಾಯಿ ಪ್ರೊವೈಡನ್ನು ಪಡ್ಕೊಂಡಿದ್ದಾರೆ. ಈ ಸಲ ನಾವು 80 ಲಕ್ಷ ರೂಪಾಯಿಯನ್ನ ನಮ್ಮ ಆಡಳಿತ ಮಂಡಳಿ ಪ್ರೊವೈಡ್ ಮಾಡ್ತಾ ಇದೆ. ಈ ಸಲ ಅದನ್ನು ಜಾಸ್ತಿ ವಿದ್ಯಾರ್ಥಿಗಳು ಉಪಯೋಗ ತಗೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹುಕ್ಕೇರಿ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಬಟ್ ನಮ್ಮ ಕಾನ್ಸೆಪ್ಟ್ ಏನಿತ್ತು, ಈ ದಿನ ಹುಕ್ಕೇರಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಬರೆಸಿ ತದನಂತರ ಮುಂದಿನ ದಿನಮಾನಗಳಲ್ಲಿ ಗೋಕಾಕು, ರಾಯಬಾಗು, ಚಿಕ್ಕೋಡಿ ಆಯಾ ವಲಯಗಳಲ್ಲಿ, ಮೂಡಲಗಿ ವಲಯಗಳಲ್ಲಿ ಎಕ್ಸಾಮ್ ಬರೆಸಿ ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸಮೀಪ ಇರುವಂಥ ಸ್ಕೂಲ್ನಲ್ಲಿ ಎಕ್ಸಾಮನ್ನು ನಡೆಸಿ ಅದರ ಒಂದು ಉಪಯೋಗನ ಅವರು ಪಡೆದುಕೊಳ್ಳುವಂಥ ಒಂದು ವಿಚಾರನ ನಾವು ಮಾಡಿದ್ವಿ. ಆದರೆ ನಾವು ಮಾಡಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟನ್ನು ನೋಡಿ ಅಥವಾ ಆ ವಿದ್ಯಾರ್ಥಿಗಳ ಸಂಪರ್ಕದಿಂದ ಮತ್ತೊಂದು ವಿದ್ಯಾರ್ಥಿಗಳ ಸಂಪರ್ಕದಿಂದ ಸುಮಾರು ಈಗಾಗಲೇ 3-4 ತಾಲೂಕಿನಿಂದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಸರ್. ಈ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಸುಮಾರು ನಮ್ಮ ಪ್ರಾಂಶುಪಾಲರು ಹೇಳಿದಂತೆ 175 ವಿದ್ಯಾರ್ಥಿಗಳಿಗೆ ನಾವು 80 ಲಕ್ಷ ಸ್ಕಾಲರ್ಶಿಪ್ ಅನ್ನು ಕೊಡುವ ವಿಚಾರ ಮಾಡಿದ್ದೇವೆ. ಅದರಲ್ಲಿ 70 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ, ಆಹಾರ ಮತ್ತು ಉಚಿತ ಶಿಕ್ಷಣ, ಇನ್ನು 60 ವಿದ್ಯಾರ್ಥಿಗಳಿಗೆ ಆಹಾರ ಹಾಸ್ಟೆಲ್ ಕಮ್ ಕಾಲೇಜ್ನಲ್ಲಿ 50% ಆಫ್ ಕೊಡುವಂಥ ವಿಚಾರ ಮಾಡಿದ್ದೇವೆ. 45 ವಿದ್ಯಾರ್ಥಿಗಳಿಗೆ ಕಾಲೇಜ್ ಫ್ರೀಯನ್ನು ಕೊಡುವಂಥ ಒಂದು ವಿಚಾರನ ಹಮ್ಮಿಕೊಂಡಿದ್ದು, ಈ ಗ್ರಾಮೀಣ ಭಾಗದಲ್ಲಿ ಬಾಪೂಜಿ ಶಿಕ್ಷಣ ಸಂಸ್ಥೆ ಇರೋದ್ರಿಂದ ಒಂದು ಗ್ರಾಮೀಣದ ಒಂದು ಉಪಯೋಗನ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ, ನಮ್ಮ ಸುತ್ತಮುತ್ತ ಇರತಕ್ಕಂಥ ರೈತರ ಮಕ್ಕಳು ಮತ್ತು ಬಡವರ ಮಕ್ಕಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಒಂದು ಉನ್ನತ ಶಿಕ್ಷಣಕ್ಕೆ ಒಂದು ಒಳ್ಳೆಯ ದಾರಿ ಆಗಲಿ ಅಂತೇಳಿ ಈ ಎಕ್ಸಾಮ್ ಅನ್ನು ನಮ್ಮ ಆಡಳಿತ ಮಂಡಳಿಯವರು ಏರ್ಪಡಿಸಿದ್ದಾರೆ. ಈ ಹೋದ ವರ್ಷ ಎಷ್ಟು ಹುಡುಗರು ನೀವು ಫ್ರೀ ಹಾಸ್ಟೆಲ್ ಮತ್ತು ಫೀ ಕೊಡಿಸಿದ್ರಿ? ಹೌದು ಸರ್, ಸುಮಾರು ಹುಕ್ಕೇರಿ ತಾಲೂಕು ಸೇರಿ ಹುಕ್ಕೇರಿ, ಗೋಕಾಕು, ರಾಯಬಾಗು, ಚಿಕ್ಕೋಡಿ ಒಟ್ಟಿನಲ್ಲಿ ನಮ್ಮದು 101 ಸ್ಟ್ರೆಂತ್ ಇದ್ದು 42 ವಿದ್ಯಾರ್ಥಿಗಳು ಉಚಿತವಾಗಿ ಶಿಕ್ಷಣ, ಹಾಸ್ಟೆಲ್ ಮತ್ತು ಆಹಾರವನ್ನು ಉಚಿತವಾಗಿ ಪಡೆದುಕೊಂಡಿದ್ದಾರೆ ಸರ್. ಓಕೆ. ನಂಬರ್ ನಿಮ್ಗೆ ಯಾವ ಕೈ ಮೇಲೆ ಇತ್ತು ಅದನ್ನ ಬರೀಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ 10 ನಂಬರ್ ಇರುವಂತ ಮೊಬೈಲ್ ನಂಬರ್ ಕೊಡ್ರಿಪ್ಪ ಎಲ್ಲರೂ. ಅರ್ಥ ಆಯ್ತಾ? ಇದಿಷ್ಟನ್ನು ಬರ್ದು ಆನ್ಸರ್ ಅನ್ನ ಇಲ್ಲೇ ಇದಕ್ಕೆ ಟಿಕ್ ಮಾಡಬೇಕು. ನಿಮ್ಗೆ ಏನ್ ಕೊಟ್ಟಿದೀವಲ್ಲ ಈ ಶೀಟ್ ನಾಗ ನಿಮ್ಗೆ ರಫ್ ಶೀಟ್ ಇದನ್ನು ಸಬ್ಮಿಟ್ ಮಾಡ್ಬೇಕು. ನೀವು ರಫ್ ವರ್ಕ್ ಇದ್ರಾಗ ಮಾಡಿ ಇದ್ರ ಮೇಲೆ ಆನ್ಸರ್ ಅಷ್ಟೇ ಟಿಕ್ ಇರಬೇಕು. ಯಾವುದೇ ತರ ನಿಮ್ಗೆ ರಫ್ ವರ್ಕ್ ಆಗಲಿ ಏನೂ ಬರೆಯೋ ಹಂಗಿಲ್ಲ, ಪೇಪರ್ ಚೆಕ್ ಆಗಂಗಿಲ್ಲ. ಅಂದ್ರ ಮತ್ತೆ ಎರಡೆರಡು ಆನ್ಸರ್ ಟಿಕ್ ಮಾಡಿದ್ರೆ ಪೇಪರ್ ಚೆಕ್ ಆಗಂಗಿಲ್ಲ. ರಿಸನಿಯರ್ ಎರಡೆರಡು ಆನ್ಸರ್ ಬರೆದ್ರೆ ಪೇಪರ್ ಚೆಕ್ ಆಗಂಗಿಲ್ಲ. ಒಂದೇ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಹಾಕ್ರಿ, ಒಂದೇ ಸಲ ಹಾಕ್ರಿ. ಅರ್ಥ ಆಯ್ತಾ? People have any queries? You can write from your exam. You can start. ಇಲ್ಲಿ ಆನ್ಸರ್ ಮೇಲೆ ಟಿಕ್ ಹಾಕಿ. ಇಲ್ಲಿ ನಿಮ್ಗೆ ಕೊಟ್ಟಿರಲ್ಲ ಆಪ್ಷನ್ ಡಿ ಅಂತ ಇದ್ರೆ ಟಿಕ್ ಹಾಕಿ. ಆಪ್ಷನ್ ಡಿ ಫಸ್ಟ್